ನಾವೀಗ ಸುತ್ತೂರು ಜಾತ್ರೆಯಲ್ಲಿದ್ದೀವಿ. NB ಟೆಕ್ ಅಂತ, ನಾ ಭೂತೋ ನಾ ಭವಿಷ್ಯತಿ ಅನ್ನೋದು ಒಂದು ಕಂಪ್ನಿ ಕಡೆಯಿಂದ ಕಾರ್ಗೋ ಬಿ ಅಂತ ಮಾಡಿದ್ದಾರೆ. ಈ ಕಾರ್ಗೋ ಬಿ ಅಂದರೆ ಇದು ಎಲೆಕ್ಟ್ರಿಕ್ ವೆಹಿಕಲ್ ಕಾರ್ಟ್. ಅದನ್ನು ಓಡಿಸ್ತಿರೋರೆ ಹೇಮಂತ್ ಕುಮಾರ್ BK ಅಂತ. ಇವರು ಇದರ ಫೌಂಡರು. ಇವರು ಇದೊಂದು ಕಾರ್ಗೋ ಬಿ ಅನ್ನೋದೊಂದು ಎಲೆಕ್ಟ್ರಿಕ್ ವೆಹಿಕಲ್ ಕಾರ್ಟ್ ರೆಡಿ ಮಾಡಿದ್ದಾರೆ. ಇದು ಸುಮಾರು 300 kg ಎತ್ಕೊಂಡು ಹೋಗೋವಂಥದ್ದು. ಇದು ಕಾರ್ಗೋ ಬಿ 300 ಅಂತ, ಅದೇ ರೀತಿ ಕಾರ್ಗೋ ಬಿ 500 ಅಂತಿದೆ. ಇದು 4 ಅವರ್ ಎಲೆಕ್ಟ್ರಿಕ್ ಚಾರ್ಜ್ ಮಾಡಿದ್ರೆ ನಿಮಗೆ ಸುಮಾರು 120 ಕಿಲೋಮೀಟ್ರ್ ಓಡಿಸ್ಬೋದು. ಸುಮಾರು 8 ಆಣಿ ಅಥವಾ 50 ಪೈಸೆ ಅಷ್ಟು ನಿಮಗೆ ಖರ್ಚು ಬೀಳುತ್ತೆ 1 ಕಿಲೋಮೀಟ್ರ್ ಹೋಗೋಕ್ಕೆ. 3 ಚಕ್ರ ಉಳ್ಳಂಥದ್ದು, ಕ್ಲಿಯರೆನ್ಸ್ ಜಾಸ್ತಿ ಇದೆ. ಮತ್ತು ನೀವು ನೋಡ್ತೀರಾ ಹೇಗೆ ಓಡಿಸ್ತಿದ್ದಾರೆ ಅಂತ. ಯಾರು ಬೇಕಿರೋ ಓಡಿಸ್ಬೋದು. ಕೈನೆಟಿಕ್ ಹೋಂಡಾ ಅಥವಾ ಆ್ಯಕ್ಟಿವಾ ಓಡಿಸೋ ಅಂಥವ್ರು ಇದು ಮಾಡ್ಬೋದು. ಹೇಮಂತ್, ಹೇಗಿದೆಯಪ್ಪ ಜರ್ನಿ? ಸೂಪರ್ ಮಾಡ್ತಿದ್ಯಾ ಈಗ? ಸೂಪರ್. ಜನಗಳು ಬಂದು ಕೇಳ್ತೀಯಾರಾ? ಗ್ರೇಟ್ ರೆಸ್ಪಾನ್ಸ್ ಇದೆ ಸರ್. ರೆಸ್ಪಾನ್ಸ್ ಚೆನ್ನಾಗಿದೆಯಾ? ಎಷ್ಟಾಗುತ್ತೆ? ಆಲ್ಮೋಸ್ಟ್ ಒಂದು 15-20,000 ಗಂಟೆ ಫುಟ್ಫಾಲ್ ಇದೆ ಇಲ್ಲಿ. ಹೌದಾ? ನಿಮ್ಮ ಸ್ಟಾಲ್ಗೆ ಅಷ್ಟು ಜನ ಬಂದಿದ್ದಾರೆ? ಸುಮಾರಿಗೆ ಒಂದು 7-8 ಲಕ್ಷ ಜನದ ಮೇಲೆ ಬಂದಿದ್ದಾರೆ. ಖಂಡಿತ. ಅದರಲ್ಲಿ ಆಗಲೇ ನಿಮಗೆ ನಿಮ್ಮ ಸ್ಟಾಲ್ಗೆ ಒಂದು 20,000 ಒಂದು 20,000 ತನಕ. ಓಕೆ. ಎನ್ಕ್ವೈರಿ ಎಷ್ಟು ಬಂದಿದೆ ಇದರಲ್ಲಿ? ಸರ್ ಆಲ್ಮೋಸ್ಟ್ ಕನ್ಫರ್ಮೇಷನ್ ಲೆವೆಲ್ಗೆ 20+ ಆರ್ಡರ್ಸ್ ಇದೆ ಸರ್. ಓಕೆ. ಆಮೇಲಿಂದ ಇದು ಈಗ ನಿಮಗೆ ಇದಾಗುವಂಥದ್ದು ಡೆಲಿವರಿ ಯಾವಾಗ ಕೊಡ್ತೀರಾ ಅವ್ರಿಗೆಲ್ಲ? ಸರ್ ಇವತ್ತು ನಾಳೆ ಬುಕಿಂಗ್ ಮಾಡಿದವ್ರಿಗೆ ವಿತಿನ್ 3 weeks ಡೆಲಿವರಿ ಇದೆ ಸರ್. ಹೌದಾ? 3 weeksಲ್ಲಿ ಡೆಲಿವರಿ ಕೊಡ್ತೀರಾ? ಹೌದು. ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋದು? ಮೈಸೂರಲ್ಲೇ ಮ್ಯಾನುಫ್ಯಾಕ್ಚರಿಂಗ್. ಮೈಸೂರಲ್ಲಿ ಫಸ್ಟ್ ಡೆವಲಪ್ ಆ್ಯಂಡ್ ಡಿಸೈನ್ ಮ್ಯಾನುಫ್ಯಾಕ್ಚರ್ ಆಗ್ತಿರೋ ಎಲೆಕ್ಟ್ರಿಕ್ ಗಾಡಿ ಇದು. ಎಲೆಕ್ಟ್ರಿಕ್ ಗಾಡಿ ಇದು? ಹೌದು. ಸೊ ನೀವೇ ಡಿಸೈನ್ ಮಾಡಿರೋದು? ಎಲ್ಲ ಸ್ಟಡಿ ಡಿಸೈನ್ ಇದು? ಎಸ್. ಎಷ್ಟು ಮ್ಯಾಕ್ಸಿಮಮ್ ಲೋಡ್ ತಗೋಬೋದು ಸರ್? ಈ ಮಾಡೆಲ್ ಏನು ನೋಡ್ತಾ ಇದ್ರೆ ಕಾರ್ಗೋ ಬಿ 300 ಅಂತ ಹೇಳಿ, ನಾವು ಡಿಸ್ಕ್ರಿಪ್ಷನಲ್ಲಿ 300 kg ಅಂತ ಹೇಳ್ತೀವಿ ನಾರ್ಮಲ್ ರೋಡ್ ಕಂಡೀಷನ್ಗೆ. ಸೊ ಅಪ್ ಟು 400 to 500 kg ಲೋಡಿಂಗ್ ತೊಗೊಳುತ್ತೆ ಸರ್. ಓಕೆ. ಒನ್ ಫುಲ್ ಚಾರ್ಜ್ ಅಪ್ ಟು 120 ಕಿಲೋಮೀಟರ್, ಲೆಸ್ ದೆನ್ 50 ಪೈಸಾ ಎಕ್ಸ್ಪೆನ್ಸ್ ಬೀಳುತ್ತೆ ನಿಮಗೆ. ಓಕೆ. ಲೆಸ್ ದೆನ್ 50 ಪೈಸಾ? ಎಸ್, ಪರ್ ಕಿಲೋಮೀಟರ್ಗೆ. ಓಕೆ ಓಕೆ ಓಕೆ. ಸರ್ ಇನ್ನೇನು ವಿಶೇಷತೆ ಏನಪ್ಪ ಇದರಲ್ಲಿ? ಸರ್ ಇದರಲ್ಲಿ ನೀವು ನೋಡ್ತು ಅಂದರೆ ಸ್ಪೀಡ್ ಲಿಮಿಟ್ 25 ಇದೆ. ಸೊ ಸ್ಪೀಡ್ ಲಿಮಿಟ್ 25 ಇರೋದ್ರಿಂದ ನಿಮಗೆ ರಿಜಿಸ್ಟ್ರೇಷನ್ ಆಗಲಿ ಲೈಸೆನ್ಸ್ ಆಗಲಿ ಅವಶ್ಯಕತೆ ಇರಲ್ಲ. ಲೈಸೆನ್ಸ್ ಬೇಡ ಇದಕ್ಕೆ? ಹೆಂಗಸರು ಓಡಿಸ್ಬೋದಾ? ಆರಾಮಾಗಿ ಓಡಿಸ್ಬೋದು. ರಿವರ್ಸ್ ಹೋಗುತ್ತಾ ಗಾಡಿ ಇದು? ಸರ್ ರಿವರ್ಸ್ ಹೋಗುತ್ತಾ? ಫಾರ್ವರ್ಡ್ ರಿವರ್ಸ್ ಎರಡು ಆಪ್ಷನ್ ಇದೆ. ರಿವರ್ಸ್ ಹೋಗಿ ನೋಡೋಣ. ವೆರಿ ಗುಡ್ ಸರ್. ಎರಡು ಕಾಲು. ಎಲೆಕ್ಟ್ರಿಕ್ ಗಾಡಿ ಅಲ್ವಾ? ಸೌಂಡ್ ಇರಲ್ಲ. ಸೊ ಇದು ಮೇಕ್ ಇನ್ ಇಂಡಿಯಾ ಆಗಿರೋದ್ರಿಂದ ನಿಮಗೆ ಬೇರೆ ಏನು ಚಾಲೆಂಜಸ್, ಏನು ಹೊಸ ಹೊಸ ಪ್ರಶ್ನೆಗಳು ಏನು ಕೇಳಿದ್ರು ಜನಗಳು? ಸರ್ ಇದು ಅನಿಸ್ತಿದೆ ಸೆಗ್ಮೆಂಟಲ್ಲೇ ಇದು ಫಸ್ಟ್ ಟೈಮ್ ಈ ಥರ ಗಾಡಿ ಬರ್ತಾ ಇರೋದು. ಮುಂದೆ ಲೋಡಿಂಗ್ ಬಕೆಟ್, ಹಿಂದೆ ಡ್ರೈವಿಂಗ್ ಸಿಸ್ಟಮ್. ಸೊ ಜನಕ್ಕೆ ಫಸ್ಟ್ ಇದು ಏನು ಅನಿಸ್ತಿದೆ, ಉಲ್ಟಾ ಗಾಡಿ ಓಡಿಸ್ತಾ ಇದ್ದೀವಿ ಅಂತ ಅನಿಸುತ್ತೆ. ಓಕೆ. ಸೊ ಯಾರ್ಯಾರ ಮೊಪೆಡ್ ಗಾಡಿ ಓಡಿಸಿ ಅಭ್ಯಾಸ ಇರೋರಿಗೆ ಇದು ಅಡಾಪ್ಟ್ ಮಾಡ್ಕೊಳ್ಳೋಕೆ ಈಸಿ ಆಗ್ತಾ ಇದೆ. ಓಕೆ. ಸೊ ನಾವು ನಿನ್ನೆ ಇಲ್ಲಿ ಮಿಸ್ಟರ್ ನಾಗರಾಜ್ ಅಂತ ಹೇಳಿ ಒಬ್ರು ಹ್ಯಾಂಡಿಕ್ಯಾಪ್ ಓಡಿಸಿ ತೋರಿಸಿದ್ರು. ಸೊ ಈ ಹ್ಯಾಸ್ ಓನ್ಲಿ 1 leg. ಸೊ ಅವ್ರಿಗೆ ಇಂಟ್ರೆಸ್ಟೆಡ್ ಇದ್ದಾರೆ, ದೇ ವಾಂಟ್ ಟು ಅಡಾಪ್ಟ್ ಫಾರ್ ದೇರ್ ಬಿಸ್ನೆಸ್. ಅವರು ಡೈಲಿ ಸ್ಟ್ರೀಟ್ ವೆಂಡಿಂಗ್ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ. ಸೊ ಅವರು TVS XL ಅಲ್ಲಿ ಮಾಡ್ತಾ ಇದ್ರು ಇಷ್ಟು ದಿನ. ಸೊ ಈ ಗಾಡಿ ಎಫಿಷಿಯನ್ಸಿಯಾಗಿ ಎಕಾನಮಿ ಪರ್ಪಸ್ಗೋಸ್ಕರ ಈ ಗಾಡಿ ಸ್ವಿಚ್ ಆಗ್ತಾ ಇದ್ದಾರೆ ಅವರು. ಓಕೆ ಓಕೆ ಓಕೆ. ಸರಿ ಸರಿ ಹೇಮಂತ್, ಇನ್ನೇನೋ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ಮೇಕ್ ಇನ್ ಇಂಡಿಯಾ, ಸಪೋರ್ಟ್ ಇಂಡಿಯನ್ ಡಿಸೈನ್ಸ್ ಆ್ಯಂಡ್ ಸಪೋರ್ಟ್ ಇಂಡಿಯನ್ ಟೆಕ್ನಾಲಜೀಸ್. ಸೊ ಲೆಟ್ ಅಸ್ ಎಂಪವರ್ ದ ಸ್ಮಾಲ್ ಕಮ್ಯುನಿಟೀಸ್ ಆ್ಯಂಡ್ ಸ್ಮಾಲ್ ಬಿಸ್ನೆಸಸ್. MSME ಗ್ರಾಂಟ್ ಬಗ್ಗೆ ಏನಾರು? ಸರ್ MSME ಗ್ರಾಂಟ್ ಸ್ಟೆಪ್ಪಿಂದ ನಮಗೆ ಒಂದು ಆಫರ್ ಸಿಕ್ಕಿತ್ತು. ಅಂದರೆ MSME ಗ್ರಾಂಟಿಗೆ ಅಪ್ಲಿಕೇಶನ್ ಹಾಕೋ ಅವಕಾಶ ಸಿಕ್ಕಿತ್ತು. ಸೊ 14,000 ಅಪ್ಲಿಕೇಶನಲ್ಲಿ ವಿ ಗಾಟ್ ಶಾರ್ಟ್ ಲಿಸ್ಟೆಡ್ ಫಾರ್ 270 ನಂಬರ್ಸ್. ಸೊ ಮೈಸೂರಲ್ಲಿ ನಾವು 2 ಪ್ರಾಜೆಕ್ಟ್ ಸೆಲೆಕ್ಟ್ ಆಗಿರೋದು. ನಮ್ಮದೊಂದು ವಿಜ್ಞಾನ್ ಲ್ಯಾಬ್ಸ್ ಅಂತ ಹೇಳಿ ಒಂದು. ಸೊ ಸಸ್ಟೈನಬಲ್ ಪ್ರಾಕ್ಟೀಸ್ಗೆ MSME ಕಡೆಯಿಂದ ತುಂಬ ಚೆನ್ನಾಗಿ ಸಪೋರ್ಟ್ ಸಿಗ್ತಾ ಇದೆ. ಸೊ ಇದಕ್ಕೆ ಡಿಜಿಟಲ್ ಇದೆಯಾ ನಿಮ್ಮದು? ಡಿಜಿಟಲ್ ಡಿಸ್ಪ್ಲೇ ಇದೆ ಸರ್. ರೇಂಜು, ಸ್ಪೀಡು, ಕಿಲೋಮೀಟರ್ ತೋರಿಸುತ್ತೆ. ಓಕೆ. ನಮ್ಗೆ ಕಾಣಿಸ್ತಿಲ್ಲ ಸ್ವಲ್ಪ. ಓಕೆ. ಪ್ಲಸ್ ನಿಮಗೆ ಇದರಲ್ಲಿ ಆಂಟಿ ಥೆಫ್ಟ್ ಆಪ್ಷನ್ ಇದೆ. ಸೊ ಯಾರು ನನ್ನ ಗಾಡಿ ಕಳ್ಕೊಂಡು ಹೋದ್ರೆ ಅಥವಾ ಕಳ್ಕೊಂಡು ಹೋದ್ರೆ ಏನು ಮಾಡಲಿ ಅಂತ ಕೇಳ್ತಾರೆ. ಯಾರು ಬಂದು ನಿಂತಿರೋ ಗಾಡಿ ಮುಟ್ಟೋದು, ಮಾಡಿದ್ರೆ ಈ ಥರ ಸೌಂಡ್ ಬರುತ್ತೆ ನಿಮಗೆ. ಓಕೆ. ಲಾಕಿಂಗ್ ಸಿಸ್ಟಮ್ ಇದೆಯಾ? ಹೌದು ಸರ್. ಓಕೆ. ಇನ್ನೇನು ಹೇಳಕ್ ಬಯಸ್ತೀರಾ? ಈಗ ಫಾರ್ಮರ್ಸ್ ರೆಸ್ಪಾನ್ಸ್ ಹೆಂಗಿತ್ತಪ್ಪ? ರೈತರುಗಳು ಕೇಳೋ ಪ್ರಶ್ನೆಗಳು? ಬಂದಿರೋರೆಲ್ಲ ಫಾರ್ಮರ್ಸೇನೆ. ಅವರು ಗದ್ದೆ, ಜಮೀನು ಮತ್ತು ತೋಟದಲ್ಲಿ ಮಾಡೋ ಕೆಲಸಗಳಿಗೆ, ಅಲ್ಲಿ ಮಾಡೋ ಏನು ಹೇಳ್ತಾರೆ ಫಾರ್ಮ್ ಪ್ರೊಡ್ಯೂಸ್ಗಳನ್ನ ಮಾರ್ಕೆಟಿಗೆ ತೊಗೊಂಡೋಕೆ ಅಥವಾ ಬೇರೆ ಕಡೆ ವ್ಯಾಪಾರ ಮಾಡೋಕ್ಕೆ ಇದೇ ಅನುಕೂಲ ಅಂತ ಹೇಳ್ತಾರೆ. ಸರಿಯಪ್ಪ. ಸೊ ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ನಿಮ್ಮ ನಂಬರು ಜೋರಾಗಿ ಹೇಳಿ. ಸರ್ ನನ್ನ ನಂಬರ್ 9902525007. NB ಟೆಕ್ ಯಾದವಗಿರಿಲಿ ನಾವು ಸಿಗ್ತೀವಿ ಸರ್. ಆಯಿತು. ಇನ್ನೊಂದ್ಸಲ ನಿಧಾನಕ್ಕೆ ಹೇಳೋ ನಂಬರು. ಸರ್ 9902525007. NB ಟೆಕ್ ಯಾದವಗಿರಿ, ಮೈಸೂರಲ್ಲಿ ನಾವು ಇರ್ತೀವಿ ಸರ್. ಓಕೆ. ನಿಂಗೆ ಫೋನ್ ಮಾಡಿದ್ರೆ ಅವರು ಕೇಳ್ಕೊಂಡು ಬರ್ಬೋದು. ಹೌದು. ಓಕೆ. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ.